ಇನ್ನು ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಆಪರೇಷನ್ ಮುಕ್ತ ಹೆಸರಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ ಭಾಗದಲ್ಲಿ ಪೊಲೀಸರು ದಾಳಿಯನ್ನು ನಡೆಸಿರೋದು. 50ಕ್ಕೂ ಹೆಚ್ಚು ನುಸುಳುಕೋರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಡುಗೋಡಿ, ಮಾರ್ತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿ ನಗರದ ಹಲವು ಕಡೆ ದಾಳಿ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ವಿಚಾರಗಳು ಬಯಲಾಗ್ತಾ ಇದೆ. 50ಕ್ಕೂ ಹೆಚ್ಚು ನುಸುಳುಕೋರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇಂದು ಬೆಳಗಿನ ಜಾವ 5 ಗಂಟೆಯಿಂದ ಬಾಂಗ್ಲಾದೇಶಿಗಳು ಅಂದರೆ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಸಿರುವಂತಹ ಒಂದು ಕಾರಣದಿಂದಾಗಿ ನಗರದ ಹೊರವಲಯದಲ್ಲಿ ಒಂದು ಬೃಹತ್ ಮಟ್ಟದ ಒಂದು ದಾಳಿ ನಡೆದಿರುವಂಥದ್ದು. ಆಪರೇಷನ್ ಮುಕ್ತ ಅನ್ನುವಂತಹ ಈ ಒಂದು ಹೆಸರಿನಡಿ ನಡೆದಿರುವಂತಹ ಈ ಒಂದು ದಾಳಿಯಲ್ಲಿ ಸಾಕಷ್ಟು ಬಾಂಗ್ಲಾದೇಶಿಗಳು ಏನಿದ್ದಾರೆ ಅವರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ನಾವೀಗ ವರ್ತೂರು ಬಳಿ ಇರುವಂತಹ ಈ ಒಂದು ಶೆಡ್ಗಳ ಬಳಿ ಇದ್ದೀವಿ. ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಂತಹ ವ್ಯಕ್ತಿಗಳು ನೆಲೆಸಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇಂದು ಬೆಳಗಿನ ಜಾವ 5 ಗಂಟೆಯಿಂದಲೇ ವೈಟ್ಫೀಲ್ಡ್ ಪೊಲೀಸರು ಏನಿದ್ದಾರೆ ಅವರೊಂದು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದೆ. ಎಕ್ಸಾಕ್ಟಾಗಿ ಅವರ ಒಂದು ಸಾಕಷ್ಟು ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ನುಸುಳುಕೋರರು ಈ ಜಾಗಕ್ಕೆ ಬಂದು ನೆಲೆಸಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬಂದಂತಹ ಒಂದು ಕಾರಣದಿಂದಾಗಿ ಪೊಲೀಸರು ಅವರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿದ ಬಳಿಕ ಇಂದು ಬೆಳಗಿನ ಜಾವ 5 ಗಂಟೆಗೆ ವೈಟ್ಫೀಲ್ಡ್, ಬೆಳ್ಳಂದೂರು, ಮಾರತಹಳ್ಳಿ, ವರ್ತೂರು ಮತ್ತು ಇನ್ನಿತರ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಹೊರವಲಯದಲ್ಲಿ ದಾಳಿಯನ್ನು ನಡೆಸುವಂತಹ ಮುಖಾಂತರ ಅವರ ಐಡೆಂಟಿಟಿಯನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅನೇಕ ದೂರುಗಳು ಕೂಡ ಬಂದಿತ್ತು ಮತ್ತು ಪೊಲೀಸರು ಈ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ನಿರಂತರವಾಗಿ ಅವರನ್ನು ಒಂದು ಇನ್ಫಾರ್ಮ್ ಮಾಡುವಂತಹ ಮುಖಾಂತರ ಇನ್ಫಾರ್ಮರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ ಬಳಿಕ ನಂತರ ಈ ದಾಳಿಯನ್ನು ನಡೆಸಿರುವಂಥದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಎಲ್ಲ ಶೆಡ್ಗಳನ್ನು ಹಾಕಿ ವಾಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ನೈಜ ಅಂದರೆ ವೆಸ್ಟ್ ಬೆಂಗಾಲಿಂದ ಬಂದಂತಹ ವ್ಯಕ್ತಿಗಳೇ ಅಂತ ಅವರು ಒಂದು ಹೇಳಿಕೊಳ್ತಾರೆ. ಆದರೆ ಇಲ್ಲಿ ಸಾಕಷ್ಟು ವೆಸ್ಟ್ ಬೆಂಗಾಲ್ ಅಂತ ಹೇಳಿದರೂ ಕೂಡ ಇಲ್ಲಿ ಅವರ ಹೆಸರಿನಲ್ಲಿ ಅಂದರೆ ವೆಸ್ಟ್ ಬೆಂಗಾಲಿಂದ ಹೆಸರಿನಲ್ಲಿ ಇಲ್ಲಿ ಬೇರೆ ಅಕ್ರಮವಾಗಿ ನೆಲೆಸಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಕಾರಣದಿಂದಾಗಿ ಅವರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದರೆ ಇಲ್ಲಿ ನೂರಾರು ಶೆಡ್ ಅಂದರೆ ಇದೊಂದೇ ಅಂತಲ್ಲ, ಈ ಭಾಗದಲ್ಲಿ ಅಂದರೆ ವೈಟ್ಫೀಲ್ಡ್ನ ಹೊರವಲಯದಲ್ಲಿ ಸಾಕಷ್ಟು ಈ ರೀತಿಯಾಗಿ ಶೆಡ್ಗಳನ್ನು ಹಾಕಿಕೊಂಡು ಇಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಈ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದರಲ್ಲಿ ಅವರ ಐಡೆಂಟಿಟಿ ಏನಿದೆ ಅಂದರೆ ಆಧಾರ್ ಕಾರ್ಡ್ ಇರಬಹುದು, ಪಾನ್ ಕಾರ್ಡ್ಗಳಾಗಿರಬಹುದು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಇಂದ ಬಂದಂತಹ ಒಂದಷ್ಟು ಏನು ಡಾಕ್ಯುಮೆಂಟ್ಸ್ಗಳೇನಿದೆ, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮತ್ತು ಅವರಿಂದ ಒಂದಷ್ಟು ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಇಂದು ಬೆಳಗಿನ ಜಾವ 5 ಗಂಟೆಯಿಂದ ಶುರುವಾದಂತಹ ಈ ಒಂದು ದಾಳಿ ಏನಿದೆ ಆಪರೇಷನ್ ಮುಕ್ತ ಅನ್ನುವಂತಹ ಹೆಸರಿನಲ್ಲಿ ಈಗ ಶುರುವಾಗಿರುವಂಥದ್ದು. ಹೆಚ್ಚು ಕಡಿಮೆ ಒಂದು 100-150ಕ್ಕೂ ಹೆಚ್ಚು ಪೊಲೀಸ್ ಮೆನ್ಗಳಿಂದ ಈ ರೀತಿಯಾದಂತಹ ಒಂದು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಎಕ್ಸಾಕ್ಟಾಗಿ ಅಕಸ್ಮಾತ್ ಏನಾದರೂ ಬಾಂಗ್ಲಾ ನುಸುಳುಕೋರರು ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದುಕೊಂಡು ನಂತರ ಫರ್ದರ್ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಮಾಡುವಂತಹ ಸಲುವಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿ ಒಂದೇ ಅಂತಲ್ಲ, ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಆದೇಶದಂತೆ ಎಲ್ಲ ಕಡೆ ಇದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ. ಸೊ ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿನೂ ಈಗಾಗಲೇ ಸುಮಾರು ಮೋರ್ ದ್ಯಾನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನು ಫರ್ದರ್ ನಾವು ಏನಾದರೂ ಅವ್ರ ID ಕಾರ್ಡ್ ಸಿಕ್ಕಿದರೆ ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ ಮತ್ತು ಡಿಪೋರ್ಟೇಷನ್ಸ್ ಆರ್ಡರ್ ತೊಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಸೊ ಮಾರ್ನಿಂಗಿಂದ ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿ ಇದು ಎಕ್ಸಸೈಸ್ ನಡೀತಾ ಇದೆ. ಸೊ ಎಲ್ಲ ಇನ್ಸ್ಪೆಕ್ಟರ್ಸು, ACPಸು ಮತ್ತು ಬೇರೆ ಡಿವಿಷನಿಂದ ಕೆಲವು ಇನ್ಸ್ಪೆಕ್ಟರ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಎಕ್ಸಸೈಸ್ ನಡೀತಾ ಇದೆ.